ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ನೈಜ, ನೇರ, ನಿರ್ಭೀತ ಸುದ್ದಿಗಳೊಂದಿಗೆ ಜಿಲ್ಲೆಯ ಆಚಾರ ವಿಚಾರ, ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ ಸೇರಿದಂತೆ ಇನ್ನಿತರ ಮಾಹಿತಿಗಳಿಂದ ಚಾಚೂ ತಪ್ಪದೆ ವೀಕ್ಷಕರ ಮುಂದಿಟ್ಟು ಸಾಗ್ತಾ ಇರುವ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೊಡಗು ಚಾನಲ್ಗೆ ಈಗ 16ರ ಹರೆಯ. ಕಳೆದ 15 ವರ್ಷಗಳಿಂದ ಜಿಲ್ಲೆ, ಹೊರ ಜಿಲ್ಲೆ, ಹೊರ ರಾಜ್ಯಗಳಲ್ಲೂ ಘಟಿಸಿದ ಕೆಲವು ಸಿಹಿ ಸುದ್ದಿಗಳೊಂದಿಗೆ ಕಹಿ ಘಟನೆಗಳನ್ನು ನಿಮ್ಮೆದುರು ತೆರೆದಿಟ್ಟಿದ್ದೇವೆ. ಜೊತೆಗೆ ಆರೋಗ್ಯ, ಶಿಕ್ಷಣ, ಕ್ರೀಡೆ, ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ಹಲವು ಪ್ರಮುಖರ ಸಂದರ್ಶನಗಳನ್ನು ನಡೆಸುವ ಮೂಲಕ ಆ ಕ್ಷೇತ್ರದ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ಎಂದರೆ ಅತಿಶಯೋಕ್ತಿಯಲ್ಲ. ಇದರೊಂದಿಗೆ ಪ್ರತಿನಿತ್ಯ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಘಟಿಸುವ ಘಟನೆಗಳ, ಕಾರ್ಯಕ್ರಮಗಳ ಮಾಹಿತಿಯನ್ನು ಸುದ್ದಿಯ ರೂಪದಲ್ಲಿ ಬಿತ್ತರಿಸ್ತಾ ಇದ್ದೇವೆ. ನಮ್ಮಲ್ಲೇ ಮೊದಲು ಎಂಬ ಹಪಾಹಪಿಗೆ ಬಿದ್ದು ಆತುರದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸದೆ ಸುದ್ದಿಯ ನೈಜತೆಯನ್ನು ಅರಿತ ನಂತರವಷ್ಟೇ ಬಿತ್ತರಿಸುವುದೇ ನಮ್ಮ ವೈಶಿಷ್ಟ್ಯತೆ. ಕಳೆದ 15 ವರ್ಷಗಳಿಂದ ಸದಾ ನಮ್ಮೊಂದಿಗಿದ್ದು ನಮಗೆ ಪ್ರೋತ್ಸಾಹ ನೀಡಿ ಹರಸಿ ಹಾರೈಸಿದ ವರದಿಗಾರರು, ಚಂದಾದಾರರು, ವೀಕ್ಷಕರು, ಜಾಹೀರಾತುದಾರರು ಹಾಗೂ ಅಭಿಮಾನಿಗಳಿಗೆ ಕೊಡಗು ಚಾನಲ್ ಬಳಗದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಮುಂದೆಯೂ ಕೂಡ ನಿಮ್ಮ ಅಭಿಮಾನ, ಹಾರೈಕೆ, ಆಶೀರ್ವಾದ ಸದಾಕಾಲವೂ ಹೀಗೆ ಇರಲೆಂದು ಆಶಿಸುತ್ತೇವೆ. ಮತ್ತೊಮ್ಮೆ ವಂದನೆಗಳೊಂದಿಗೆ ಕೊಡಗು ಚಾನಲ್ ಬಳಗ, ಮಡಿಕೇರಿ.
ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ದಕ್ಷತೆಯನ್ನು ಮೆರಿತಾ ಇರುವ ಕೊಡಗು ಜಿಲ್ಲಾ ಪೊಲೀಸ್ ಹೊಸ ಪ್ರಯತ್ನವೊಂದಕ್ಕೆ ಮುಂದಾಗಿದೆ. ನಿತ್ಯ ಕರ್ತವ್ಯದ ಒತ್ತಡದಲ್ಲೇ ಇರುವ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಕೊಂಚ ಮನೋರಂಜನೆಯೂ ಬೇಕು ಎಂಬ ಉದ್ದೇಶದಿಂದ ಕೊಡಗು ಪೊಲೀಸ್ ಸಾಂಸ್ಕೃತಿಕ ವೇದಿಕೆಯಿಂದ ರಚನೆ ಮಾಡಲಾಗಿದೆ. ಈ ಸಾಂಸ್ಕೃತಿಕ ವೇದಿಕೆಯ ಉದ್ಘಾಟನಾ ಸಮಾರಂಭ ಜನವರಿ 26ರಂದು ಮಡಿಕೇರಿಯ ಪೊಲೀಸ್ ಕವಾಯತು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಸಂಜೆ 5:30 ಗಂಟೆಗೆ ಮಂಗಳೂರಿನ ಖ್ಯಾತ ಕಲಾವಿದರು ಹಾಗೂ ಜೀ ಕನ್ನಡ ಸರಿಗಮಪ ಖ್ಯಾತಿಯ ಕಲಾವಿದರಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸರ್ವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೊಡಗು ಪೊಲೀಸ್ ಮನವಿ ಮಾಡಿದೆ. ನಮಸ್ಕಾರ, ನಾನು ನಿಮ್ಮ ಹರ್ಷಿಕಾ ಪುಣಚ. ಯೋಧರು ನಮಗೋಸ್ಕರ ಗಡಿಯಲ್ಲಿ ಹೋರಾಡಿದ್ರೆ ನಮ್ಮ ಸುತ್ತಮುತ್ತ ಇಟ್ಕೊಂಡು ನಮ್ಮ ಸಂರಕ್ಷಣೆಗೋಸ್ಕರ ಕಷ್ಟಪಟ್ಟು ದಿನ ರಾತ್ರಿ ಅಂತ ದುಡಿತಾ ಇರೋದು ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸ್. ಇದರ ಭಾಗವಾದ ಕೊಡಗು ಪೊಲೀಸ್ ಅವರ ಕೊಡಗು ಪೊಲೀಸ್ನ ಸಾಂಸ್ಕೃತಿಕ ವೇದಿಕೆನ ಇದೇ ಗಣರಾಜ್ಯೋತ್ಸವದಂದು ಅಂದರೆ ಜನವರಿ 26ರಂದು ಸಂಜೆ 5:30ಕ್ಕೆ ಕೊಡಗಿನ ಮಡಿಕೇರಿಯ ಪೊಲೀಸ್ ಮೈದಾನದಲ್ಲಿ ಸಂಜೆ 5:30ಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ. ಇದರ ಉದ್ಘಾಟನೆಗೆ ಮುಖ್ಯ ಅತಿಥಿಯಾಗಿ ನಾನು ಬರ್ತಾ ಇದ್ದೀನಿ. ನೀವು ಬನ್ನಿ. ಲೆಟ್ ಅಸ್ ಸೆಲೆಬ್ರೇಟ್ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಜೈ ಹಿಂದ್. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬರಿಗೆ ನಗರದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ದಂಡ ಸಹಿತ 20 ವರ್ಷಗಳ ಕಠಿಣ ಸಜೆ ವಿಧಿಸಿ ತೀರ್ಪು ನೀಡಿದೆ. ಸುಂಟಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ಹರದೂರು ಗ್ರಾಮದ ಎಸ್ಟೇಟ್ ಒಂದರ ಲೈನ್ ಮನೆಯಲ್ಲಿ ವಾಸವಿದ್ದ ರಮೇಶ ಎಂಬಿ ಎಂಬಾತನೇ ಶಿಕ್ಷೆಗೆ ಗುರಿಯಾಗಿರುವ ವ್ಯಕ್ತಿ. ಲೈನ್ ಮನೆಯಲ್ಲಿ ವಾಸವಿದ್ದ ರಮೇಶ ಎಂವಿ 2021ರ ಆಗಸ್ಟ್ 5ರಂದು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿದ್ದ ಎನ್ನುವ ಆರೋಪದಡಿ ಬಾಲಕಿಯ ಪೋಷಕರು ನೀಡಿದ ದೂರಿನ ಮೇರೆಗೆ ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ತನಿಖೆ ಕೈಗೊಂಡು 2021ರ ಆಗಸ್ಟ್ 7ರಂದು ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಪ್ರಕರಣದ ತನಿಖಾಧಿಕಾರಿ ಕುಶಾಲನಗರ ವೃತ್ತದ ಸಿಪಿಐ ಮಹೇಶ್ ಎಂ ಹಾಗೂ ತನಿಖಾ ಸಹಾಯಕ ಲೋಕೇಶ್ ಎಚ್ಎಸ್ ಅವರು ಪ್ರಕರಣದ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸಿ ದೋಷಾರೋಪಣಾ ಪಟ್ಟಿಯನ್ನ 2021ರ ಸೆಪ್ಟೆಂಬರ್ 16ರಂದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಆರೋಪಿ ರಮೇಶ್ ಎಂವಿಗೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಒಟ್ಟು 20 ವರ್ಷಗಳ ಕಠಿಣ ಜೈಲು ಶಿಕ್ಷೆ, 5,000 ರೂಪಾಯಿ ದಂಡ ಮತ್ತು ದಂಡದ ಮೊತ್ತವನ್ನು ಪಾವತಿಸದಿದ್ದಲ್ಲಿ 3 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ತೀರ್ಪು ನೀಡಿದೆ. ಕ್ರೀಡೆಯ ತವರು ಅಂತ ಕರೆಸಿಕೊಂಡಿರುವ ಕೊಡಗು ಜಿಲ್ಲೆಯಲ್ಲಿ ವಿವಿಧ ಕ್ರೀಡಾಕೂಟಗಳು ನಿರಂತರವಾಗಿ ನಡೀತಾ ಇವೆ. ಈ ರೀತಿಯ ಕ್ರೀಡಾಕೂಟಗಳಿಂದ ಉತ್ತೇಜಿಸುವ ನಿಟ್ಟಿನಲ್ಲಿ ಕೊಡಗು ಕ್ರೀಡಾ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚಿಸಲು ಸರ್ಕಾರ ಮುಂದಾಗಬೇಕೆಂದು ಕೊಡವ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ದುದ್ಯಂಡ ಎಚ್ ಸೂಫಿ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ವಿರಾಜಪೇಟೆ ಸಮೀಪದ ಬೇಟೋಳಿ ಗ್ರಾಮದಲ್ಲಿರುವ ಚಿಟ್ಟಡೆಯ ಜುಮ್ಮಾ ಮಸೀದಿ ಮೈದಾನದಲ್ಲಿ ಚಿಟ್ಟಡೆಯ ಕೂವಲೆರ ಕುಟುಂಬಸ್ಥರ ಆತಿಥ್ಯದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಕೊಡವ ಮುಸ್ಲಿಂ ಮನೆತನಗಳ ನಡುವಿನ ಪ್ರಥಮ ವರ್ಷದ ಹೊನಲು ಬೆಳಕಿನ ಕೌಟುಂಬಿಕ ವಾಲಿಬಾಲ್ ಪಂದ್ಯಾವಳಿ ಕೂವಲೆರ ಚಿಟ್ಟಡೆ ಕಪ್ 2025 ಉದ್ಘಾಟಿಸಿ ಅವರು ಮಾತನಾಡಿದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ.
ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. Three 30153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. Shining senses in your life. Desirable designs gives you treasured memory. Sharda Jewelers. ಕಟ್ಟೆಮಾಡು ಶ್ರೀ ಮಹಾಮೃತ್ಯುಂಜಯ ದೇವಾಲಯದಲ್ಲಿ ಉಂಟಾಗಿರುವ ಭಿನ್ನಾಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ
ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ನಡೆಸುವ ಶಾಂತಿ ಸಂಧಾನ ಪ್ರಕ್ರಿಯೆಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿರುವ ಅಖಿಲ ಕೊಡವ ಸಮಾಜ ಎರಡೂ ಜನಾಂಗದವರು ಪರಸ್ಪರ ಪ್ರತಿಭಟನೆ ನಡೆಸದಂತೆ ಮನವಿ ಮಾಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿಯವರು ಕಹಿ ಘಟನೆಯನ್ನ ಮರೆತು ಶಾಂತಿಯನ್ನ ಕಾಪಾಡಬೇಕಾಗಿದೆ. ದೇವಾಲಯದಲ್ಲಿ ನಡೆದ ಘಟನೆಯ ಬಗ್ಗೆ ಎರಡೂ ಕಡೆಯವರಲ್ಲಿ ಹೀಗಾಗಬಾರದಿತ್ತು ಎನ್ನುವ ಬೇಸರವಿದೆ. ಒಬ್ಬರು ಪ್ರತಿಭಟನೆ ನಡೆಸಿದರೆ ಮತ್ತೊಬ್ಬರು ಪ್ರತಿಭಟನೆಗೆ ಮುಂದಾಗ್ತಾರೆ. ಇದರಿಂದ ಯಾರಿಗೂ ಲಾಭವಿಲ್ಲ. ಆದ್ದರಿಂದ ಆದಷ್ಟು ಬೇಗ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಸಂಧಾನಕ್ಕೆ ವೇದಿಕೆಯನ್ನ ಸಿದ್ಧಗೊಳಿಸಬೇಕೆಂದು ಒತ್ತಾಯಿಸಿದರು. ನಮ್ಮಲ್ಲೇ ಒಂದು ಮಾತುಕತೆ ಮೂಲಕ ಎಲ್ಲ ತೀರ್ಮಾನ ಮಾಡಿಕೊಳ್ಬೋದು. ಅದೆಲ್ಲ ಒಂದು ರಾಜಿ ಸಂಧಾನ ಮಾಡುವ ದಿವಸ ಕೂಲಂಕುಷವಾಗಿ ನಮ್ಮ ಭಾವನೆಗಳು ನಮ್ಮ ಹೃದಯದಲ್ಲಿರೋದನ್ನು ಮಾತಾಡಿ ಪರಿಹಾರ ಮಾಡಿಕೊಳ್ಳುವುದು. ಇಲ್ಲದಿದ್ದರೆ ಈಗ ಆಗಿ ಹೋಗಿದೆ, ಮಹದೇಶ್ವರ ಅಂತ ಹೇಳೋದು ಮಹಾಮೃತ್ಯುಂಜಯ ಅಂತ ಆಗೋಗಿದೆ. ಹಾಗಾಗಲೂ ದೇವರ ಒಂದು ಮೇಲಿನ ಒಂದು ಭಾವನೆಯಿಂದ ಕೂಡ ಕೊಡವ ಜನಾಂಗ ಅದನ್ನೆಲ್ಲ ನಮ್ಮಲ್ಲಿ ಒಂದು ಮಾತಿದೆ. ಅದರ ಪ್ರಕಾರವಾಗಿ ಅತ್ಯಂತ ತಾಳ್ಮೆಯಿಂದ ನಾವು ಕೂಡ ಸ್ವಾಸ್ಥ್ಯ ಹಿತದೃಷ್ಟಿಯಿಂದ ಸುಮ್ಮನಿದ್ದೇವೆ. ಮತ್ತು ಕೆಲವು ಕಡೆ ನಾನು ಜೀವನ ನಡೆಸ್ತಾ ಇರುವ ಕಡೆ ಕೊಡವ ಜನಾಂಗ ಮತ್ತು ಅರೆಭಾಷಿಕ ಜನಾಂಗದವರು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ನೋಡಿ, ಭಂಡಾರ ತಕ್ಕರು ಅವರ ಮನೆಯಲ್ಲಿ ಆ ದೇವಸ್ಥಾನದ ಭಂಡಾರ ಸಮೇತ ಇಡ್ತಾ ಇದ್ದಾರೆ. ಆ ದೇವಸ್ಥಾನದ ಹೆಸರು ಹೇಳಕ್ಕೆ ಇಷ್ಟಪಡೋದು. ಅಲ್ಲಿ ಕೊಡವ ಜನಾಂಗ ಮತ್ತು ಅರೆಭಾಷಿಕ ಜನಾಂಗದವರು ಎಷ್ಟು ವರ್ಷದಿಂದ ಆ ಸಂಸ್ಕೃತಿ ಉಳಿಸ್ಕೊಂಡು ಬಂದಿದ್ದಾರೆ. ಅವರಿಗೆಲ್ಲ ತೊಂದರೆ ಆಗ್ತದೆ. ಅವರ ಮಕ್ಕಳು ಮರಿ ಎಲ್ಲ ಇದನ್ನ ಮುಂದಕ್ಕೆ ಈ ನಿಷ್ಠುರ ಮತ್ತೆ ಕಾಠಿಣ್ಯತೆಯನ್ನೇ ಮುಂದೆ ತಗೊಂಡು ಹೋಗ್ತಾರೆ. ಅದು ಆಗಬಾರ್ದು. ಕೆಲವು ಕಡೆ ನಮ್ಮ ಜನಾಂಗದವರು ಕೆಲವು ಕಡೆ ಎಲ್ಲಿ ಜಾಸ್ತಿ ಇದ್ದಾರೆ ಅವರಿಗೆ ಇದು ಗೊತ್ತಾಗೋದಿಲ್ಲ. ಎಲ್ಲಿ ಎರಡೂ ಜನಾಂಗದವರು ಒಟ್ಟಿಗೆ ಬದುಕ್ತಾ ಇದ್ದಾರೆ ಅಲ್ಲಿ ಬಹಳ ಕಷ್ಟ ಆಗ್ತದೆ ಮುಂದಕ್ಕೆ ಜೀವನ. ಅವರು ಕೂಡ ಎಷ್ಟೋ ಹಿರಿಯರಲ್ಲಿ ಎರಡೂ ಜನಾಂಗದವರ ಮಧ್ಯೆ ತುಂಬ ಬೇಸರ ಇದೆ. ಈ ಥರ ಆಗಬಾರ್ದಿತ್ತು. ಅದಕ್ಕೆ ಒಂದು ಏನಾದರೂ ಒಂದು ಪೂರ್ಣವಿರಾಮ ಹಾಡು ಅಂತೇಳಿ ನಾವು ಈ ಪ್ರತಿಭಟನೆ ಸಾರಿ. ಅಖಿಲ ಕೊಡವ ಸಮಾಜದ ಕಾರ್ಯದರ್ಶಿ ಕೀರ್ತಿಯಂಡ ವಿಜಯಕುಮಾರ್, ಕೊಡವ ಸಮಾಜದ ಸದಸ್ಯ ಚಂದಪಂಡ ದರ್ಶನ್ ಹಾಗೂ ಕನೆಕ್ಟಿಂಗ್ ಕೊಡವಾಸ್ ಸಂಘಟನೆಯ ಅಧ್ಯಕ್ಷ ಶಾಂತೆಯಂಡ ನಿರನ್ ಪಾಲ್ಗೊಂಡಿದ್ದರು. ಈ ಪ್ರಕರಣದ ಬಗ್ಗೆ ಈ ಪ್ರಕರಣದಲ್ಲಿ ವಿಕ್ಟಿಮ್ ಆಗಿರುವವರು ಅಖಿಲ ಕೊಡವ ಸಮಾಜದ ಜಂಟಿ ಕಾರ್ಯದರ್ಶಿ ನಂದೇಟಿರ ರಾಜನ್ ಮದಕ್ ಅವರು, ನಮ್ಮ ಸಹೋದ್ಯೋಗಿಗಳು, ನೊಂದವರು. ಅವರು ಜಿಲ್ಲಾಡಳಿತ ಅಂದರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಮೊನ್ನೆ. ಅದಕ್ಕೆ ಪೂರಕವಾಗಿ ನಾವು ಅಖಿಲ ಕೊಡವ ಸಮಾಜದವರು ಸಹ ನಿನ್ನೆ 17/1/25 ನಾವು ಒಂದು ಲೆಟರನ್ನು ST ಅವರಿಗೆ ಕಳಿಸಿದ್ದೇವೆ. ಅದು ನಿಮಗೆ ಒಂದು ಇನ್ಫಾರ್ಮೇಶನ್. ಅದು ಏನಂದ್ರೆ ಕಾರ್ಯವಾಹಿ ಆಗೋದು ನಮಗೆ ಕಂಡಿಲ್ಲ, ಅಥವಾ ಏನೋ ಕಾನೂನು ಪ್ರಕ್ರಿಯೆಯಲ್ಲಿ ನಡೀತಾ ಇರ್ಬೋದು, ಏನು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಪೂರಕವಾಗಿ ನಾವು ಸ್ವಲ್ಪ ಡಿಲೇ ಆಗಿದೆ ಅಂತ ಅವರಿಗೆ ಹೇಳಿದ್ದೇವೆ. ಕಾರ್ಯವಾಹಿ ಅವ್ರ ಬಗ್ಗೆ ಯಾರಾದ್ರೆ ಈ ಕಾಂಗಿ ಸತೀಶ್ ಆರೋಪಿಗಳಿದ್ದಾರಲ್ಲ ಅವ್ರ ಮೇಲೆ ಯಾವುದೇ ತರಹದ ಕಾರ್ಯವಾಹಿ ನಡೆದಿಲ್ಲ ಅನ್ನೋದು ನಮಗೆ ಕಂಡು ಬಂದಿದೆ. ಅಲ್ಲಿ ನಡೆದಿರ್ಬೋದು, ಗೊತ್ತಿಲ್ಲ. ಪೊಲೀಸರವರು ಅವ್ರ ಪ್ರಕ್ರಿಯೆಯನ್ನು ಏನೂ ಆಗಲಿಲ್ಲ, FIR ರಿಜಿಸ್ಟರ್ ಆಗಿತ್ತು. ಕಸ್ತೂರಿ ರಂಗನ್ ವರದಿ ಅನುಷ್ಠಾನದ ನೆಪದಲ್ಲಿ ಹಾಗೂ C&D ಭೂಮಿ ತೆರವು ಹೆಸರಲ್ಲಿ ಕೊಡಗಿನ ರೈತರನ್ನ ಗ್ರಾಮದಿಂದ ಒಕ್ಕಲೆಬ್ಬಿಸುವ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅನ್ನದಾತರು ಎಲ್ಲ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಿ ಅಸ್ತಿತ್ವಕ್ಕಾಗಿ ಉಗ್ರ ಪ್ರತಿಭಟನೆ ಹಾದಿಯನ್ನು ಹಿಡಿಯಬೇಕಾಗುತ್ತೆ ಅಂತ ರೈತ ಹೋರಾಟ ಸಮಿತಿ ಅಧ್ಯಕ್ಷ KB ಸುರೇಶ್ ಎಚ್ಚರಿಕೆ ನೀಡಿದ್ದಾರೆ. 3-4 ದಶಕಗಳಿಂದ C&D ಭೂಮಿಯಲ್ಲಿ ರೈತರು ಕೃಷಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಶಾಂತಳ್ಳಿ ಹೋಬಳಿ ಎಲ್ಲ ಗ್ರಾಮಗಳಲ್ಲಿ C&D ಜಾಗವನ್ನೇ ರೈತರು ನಂಬಿಕೊಂಡಿದ್ದಾರೆ. ಈಗ C&D ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಸೆಕ್ಷನ್ 4 ಸರ್ವೆಗೆ ಸರ್ಕಾರ ಆದೇಶವನ್ನು ನೀಡಿದೆ. ರೈತರು ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಸರ್ಕಾರ ಕೂಡಲೇ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಹಕ್ಕುಪತ್ರಗಳನ್ನು ರೈತರಿಗೆ ಒದಗಿಸಬೇಕೆಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಬೇಕಂದ್ರೆ ಇಲ್ಲಿ ಮಾತ್ರ ಉಳಿಬೇಕಂತೆ. ಬಾಯಸೀಮರು ಆರಾಮಾಗಿ ಇಲ್ಲಿ ಮಳೆವಿದೋ ಕಾಡು ಏನಾರಾಗಲಿ ಅವರು ಆರಾಮಾಗಿರ್ಬೇಕು ಅಂತ ಈ ಚಿಂತನೆ ಮಾಡ್ತಿರೋಂಥ ಅರಣ್ಯ ಸಚಿವರಿಗೆ ಅವ್ರಿಗೆ ಅದು ಇಲ್ಲ ಬಿಡುವಿಲ್ಲ. ಕೂಡಲೇ ಸರ್ಕಾರ ಅವ್ರನ್ನ ಬದಲಿಸಿ ಒಳ್ಳೆ ನಮ್ಮ ಮಲೆನಾಡಿಂದ ಹೋದಂಥವರಿಗೆ ಆ ಜವಾಬ್ದಾರಿ ಕೊಟ್ಟರೆ ಒಳ್ಳೇದಂತ ಹೇಳ್ದ. ಹಾಗೆ ನಮ್ಮ ಹೋರಾಟಗಳು ತುಂಬ ನಡೆದಿದೆ. ನಿಮಗೆಲ್ಲ ಗೊತ್ತು, ಮಡಿಕೇರಿಯಿಂದ 5-6 ಜನ ಸೇರಿಸಿದ್ವಿ, ಸೋಮವಾರಪೇಟೆಲ್ಲಾಯಿತು. ಆದರೆ ಇದಕ್ಕೆ ಯಾವ ಒಂದು ಪಕ್ಷದ್ದು ಪ್ರತಿಕ್ರಿಯೆ ಇಲ್ಲ. ಅವರು BJP ಇರ್ಬೋದು, ಜನತಾದಳದ್ದು, ಕಾಂಗ್ರೆಸ್, ಇವೆಲ್ಲ ಸ್ವಾರ್ಥಿಗಳು. ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಉಪಯೋಗಿಸ್ಕೊಂಡು ರೈತರು ಉಪಯೋಗಿಸ್ಕೊಂಡು ಬೆಳೆ ಬೆಳೆಸ್ಕೊತಾರೆ.
ನೋಡಿ ಈಗ ಈ ಯಾರು ಸ್ಟೇಟ್ಮೆಂಟ್ ಕೊಡೋದು ಯಾರು ಮಾತಾಡೋಕೆ ಬರಲ್ಲ. ಅವ್ರಿಗೆ ಗೊತ್ತು ಹೆಂಗೆ ರೈತರುಗಳು ಹೆಂಗ್ ಬೇಕಾದ್ರೆ ಹೇಳ್ಕೊಳ್ಬೋದು, ಇವ್ರು ಹೆಂಗ್ ಬೇಕಾದ್ರೆ ನಾವು ಮುಗಿಸ್ಕೋಬೋದು ಇವ್ರು ಅಂತ ಹೇಳ್ಕೊಂಡು ನಾವು ಉಪಯೋಗಿಸ್ಕೊಳಕ್ ಮಾಡ್ತಾರೆ. ನಾವು ಆದಷ್ಟು ರೈತರು ಎಚ್ಚರಿಕೆ ಮಾಡ್ಕೋಬೇಕು. ರಾಜ್ಯಗಳ ನಮಗೆ ಯಾವುದೇ ಆಗಿಲ್ಲ. ಸುಪ್ರೀಂ ಕೋರ್ಟ್ ಅದೇ ಇದೆ, ಕಾನೂನು ತೊಡಕಾಗುತ್ತೆ. ಕಾನೂನು ಮಾಡೋದೇ ಈಗ ಕಾನೂನು ಮಾಡದೆ ರಾಜ್ಯಗಳು ಯಾರು ಶಾಸಕಾಂಗದಿಂದ ಕಾನೂನು ಮಾಡೋದು, ಜಾರಿ ಮಾಡೋದು ಕಾರ್ಯಾಂಗ. ಇವರೇ ಕಾನೂನು ಮಾಡಿದ್ದು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂದ್ರೆ ಮತ್ತೆ ಇನ್ನೇನು? ಈಗ ಕೋರ್ಟ್, ಸುಪ್ರೀಂ ಕೋರ್ಟ್ ಯಾವ ದೇಶದಲ್ಲಿ ಐತೆ? ಈ ನಮ್ಮ ದೇಶದಲ್ಲಿ ಇರೋದು. ಹೈಕೋರ್ಟ್ ಯಾವ ದೇಶದಲ್ಲಿ ಐತೆ? ನಮ್ಮ ದೇಶದಲ್ಲಿ ಇರೋದು. ಇವರ ಕೋರ್ಟ್ ಮುಖಾಂತರ ಚೇಂಜ್ ಮಾಡೋದು. ಸುಪ್ರೀಂ ಕೋರ್ಟ್ ಇದೆ, ಕಾನೂನು ತೊಡಕಾಗುತ್ತೆ ಅಂದ್ರೆ ಕಾನೂನು ಮಾಡಿದ್ದಾರೆ, ಇವರೇ ಮಾಡಿದ್ದಾರೆ. ಆದಿವಾಸಿಗಳ ಹೆಸರಲ್ಲಿ ಸರ್ಕಾರಗಳು ಕೋಟಿ ಕೋಟಿ ಅನುದಾನ ಘೋಷಣೆ ಮಾಡ್ತಾ ಇವೆ. ಆದರೆ ಯಾವುದೇ ಸೌಲಭ್ಯಗಳು ನೈಜ ಆದಿವಾಸಿಗಳ ಪಾಲಾಗ್ತಾ ಇಲ್ಲ. ನಮ್ಮನ್ನ ಮೊದಲಿನಂತೆ ಗಾಳಿ ಬೆಳಕಿನೊಂದಿಗೆ ಸ್ವಚ್ಛಂದವಾಗಿ ಬದುಕಲು ಬಿಡಿ ಅಂತ ಅರಣ್ಯ ಹಕ್ಕು ಸಮಿತಿ ಹಾಗೂ ಕೊಡಗಿನ ಆದಿವಾಸಿ ಮುಖಂಡರು ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ಆದಿವಾಸಿ ಮುಖಂಡ ಆರ್.ಕೆ. ಚಂದ್ರು, ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳೇ ಕಳೆದಿದ್ರು ಆದಿವಾಸಿಗಳಿಗೆ ಇಂದಿಗೂ ಟಾರ್ಪಲ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ನಮಗೆ ಟಾರ್ಪಲ್ನ ಅವಶ್ಯಕತೆ ಇಲ್ಲ. ಈ ಸೌಲಭ್ಯವನ್ನು ರದ್ದುಗೊಳಿಸಿ ಎಂದು ಒತ್ತಾಯಿಸಿದ್ರೂ ಕೂಡ ರದ್ದುಗೊಳಿಸ್ತಾ ಇಲ್ಲ. ಇರುವ ಗುಡಿಸಲುಗಳಿಗೆ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇಲ್ಲ. ಪ್ರತಿ ವರ್ಷ ಸರ್ಕಾರಗಳು ಆದಿವಾಸಿಗಳ ಹೆಸರಲ್ಲಿ ಕೋಟಿ ಕೋಟಿ ಅನುದಾನದ ಮಾತಾಡ್ತಾ ಇವೆ. ಆದರೆ ನಮಗೇನು ದೊರೆಯುತ್ತಿಲ್ಲ. ಸರ್ಕಾರದ ಯಾವುದೇ ಅನುದಾನ ನಮಗೆ ಬೇಕಿಲ್ಲ. ನಾವಿರುವ ಅರಣ್ಯ ಮತ್ತು ಅರಣ್ಯದ ಅಂಚಿನಲ್ಲಿ ಪ್ರಕೃತಿಯ ಗಾಳಿ ಬೆಳಕಿನೊಂದಿಗೆ ನೆಮ್ಮದಿಯಾಗಿ ಜೀವಿಸಲು ಅವಕಾಶ ನೀಡಲಿ ಎಂದು ಒತ್ತಾಯಿಸಿದರು. ಜೇನುಕುರುಬರ ಅಭಿವೃದ್ಧಿ ಸಂಘದ ಸಂಘಟನಾ ಕಾರ್ಯದರ್ಶಿ ಜೆ.ಟಿ. ಕಾಳಿಂಗ, ಮಾವಿನಹಳ್ಳ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷ ಜೆ.ಎಂ. ನಾಗೇಶ್, ಉಪಾಧ್ಯಕ್ಷ ಜೆ.ಪಿ. ಚಂದ್ರಪ್ಪ ಹಾಗೂ ಕಟ್ಟೆಹಾಡಿ ಅಧ್ಯಕ್ಷ ಜೆ.ಕೆ. ಅಪ್ಪು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಟ್ಟೆಹಾಡಿಯಲ್ಲಿ ಒಂದು ತಾಲೂಕು ಮಟ್ಟದ ಅರಣ್ಯ ಸಮಿತಿಯ ಗ್ರಾಮ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ. ಮುಖ್ಯ ಕಾರಣ ಎಂದರೆ 2006ರಲ್ಲಿ ಅರಣ್ಯಕ್ಕೂ ಕಾಯ್ದೆ ಜಾರಿಯಾದರೂ ಕೂಡ ಸಮುದಾಯಗಳಿಗೆ ಸಿಗುವಂಥ ಹಕ್ಕುಪತ್ರ ಆಗಲಿ, ಸಮುದಾಯದ ಹಕ್ಕುಪತ್ರ ಆಗಲಿ ಇದುವರೆಗೆ ಸರ್ಕಾರ ಆಸಕ್ತಿ ವಹಿಸದೆ ಯಾವುದು ಕೂಡ ನೀಡ್ತಾ ಇಲ್ಲ. ಹಲವಾರು ಬಾರಿ ನಾವು ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೀವಿ, ಪಕ್ಕ ದಾಖಲೆಯನ್ನು ಒದಗಿಸಿದ್ದೀವಿ. ಆದರೂ ಸರ್ಕಾರ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವೀಗ ಕುಶಾಲನಗರ ತಾಲೂಕಿನ ಎಲ್ಲ ಹಳ್ಳಿಗಳ ಅರಣ್ಯ ಸಮಿತಿಗಳು ಸೇರಿ ಕಟ್ಟೆಹಾಡಿಯಲ್ಲಿ ತಾಲೂಕು ಮಟ್ಟದ ಒಂದು ಗ್ರಾಮ ಸಭೆಯನ್ನು ಆಯೋಜಿಸುವ ಮುಖಾಂತರ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನಮಗೆ ಮುಂದಿನ ದಿನಗಳಲ್ಲಿ ನಾವು ಏನು ಅರಣ್ಯ ಕಾಯ್ದೆ ಅಡಿಯಲ್ಲಿ ನಾವು ಫಲಾನುಭವಿಗಳು ಏನು ವೈಯಕ್ತಿಕ ಹಕ್ಕು ಮತ್ತು ಸಮುದಾಯ ಹಕ್ಕಿಗೆ ಕ್ಲೈಮ್ ಹಾಕಿದ್ದೇವೆ, ಕೂಡಲೇ ಅದನ್ನು ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಮುಂದಿನ ದಿನಗಳಲ್ಲಿ ಅದು ಜಾರಿಗೊಳಿಸಬೇಕು. ಇಲ್ಲದಿದ್ದರೆ ನಾವು ಜಿಲ್ಲಾದ್ಯಂತ ಹೋರಾಟವನ್ನು ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿಕೊಂಡಿದ್ದೇವೆ. ಸುಳ್ಳು ಸಂಘಟನೆಯಲ್ಲಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಡೋದು, ಬೆನಿಫಿಟ್ ತಗೊಳ್ಳೋದು. ಇವತ್ತು ಮಕ್ಕಳು ಓದಿದ್ದಾವೆ, ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಬಿ.ಕಾಮ್, ಬಿ.ಎಡ್ ಎಲ್ಲ ಎಜುಕೇಶನ್ ಇದ್ದಾರೆ, ಒಂದು ಜಾಬ್ ಇಲ್ಲ. ಒಂದು ಗಾರ್ಡ್ ಆಗಲಿ, ಒಂದು ಯಾವುದೇ ಜಾಬ್ ಇಲ್ಲ ಸರ್ಕಾರಿ. ರಾಜ್ಯ ಸರ್ಕಾರದಲ್ಲಿ ಯಾವುದೇ ಜಾಬ್ ಜೇನುಕುರುಬರ ಮಕ್ಕಳಿಲ್ಲ. ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ, ನಾವು ಅಷ್ಟು ಹಣ, ಕೋಟಿಯನ್ನ ಬಿಡುಗಡೆ ಮಾಡ್ತೀವಿ, ಆದಿವಾಸಿ ಸಮುದಾಯಕ್ಕೆ ಕೊಡ್ತಾ ಇದ್ವಿ, ಅಂತ ಕೊಡ್ತಿದ್ದೇವೆ. ಒಂದು ಮಗುವಿನೇನಾದ್ರು ಆಗಿದೆ, ಒಂದು ಮಗುವಿಗೆ. ಅದರಿಂದ ಸರ್ಕಾರ ಯೋಜನೆಗಳನ್ನ ನಾವು ನೇರವಾಗಿ ಜೇನುಕುರುಬರ ಸಮುದಾಯಕ್ಕೆ ಕೊಡಬೇಕು. ಅದಕ್ಕೆ ಕೊಡದಿದ್ದ ಪಕ್ಷ ಖಂಡಿಸ್ತಾ ಇದೆ. ಬೆಳಕಿಲ್ಲ, ಇನ್ನು ಪವರ್ ಕರೆಂಟ್ ಇಲ್ಲ, ನಾವು ಮಾಡಿಕೊಳ್ಳಿ, ಕೆಲವು ಮಾಡಿಕೊಳ್ಳಿ.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 8415333600, ಮೊಬೈಲ್ 9936999862. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600, 95351466181. Visit today Bakachi Resto Cafe, Fabins Family Restaurant, Veg and Non-Veg, specialist in Kulimindri Biryani. Always Al Tower, Koinur Road, Madikeri. Mobile 94810-56600, 9535146181. Bakachi Resto Cafe, Fabins Family Restaurant. ವಿರಾಜಪೇಟೆ ಶಾಸಕರಾಗಿ ಆಯ್ಕೆಯಾದ ಬಳಿಕ ಶಾಸಕ ಎಸ್ ಪೊನ್ನಣ್ಣ ವಿರಾಜಪೇಟೆ ನಗರದ ಸಮಗ್ರ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದು, ಜಿಲ್ಲೆಯಲ್ಲಿ ವಿರಾಜಪೇಟೆ ನಗರವನ್ನ ಸುಂದರ ನಗರವಾಗಿಸಲು ತಮ್ಮ ಕನಸಿನಂತೆ ಶ್ರಮಿಸ್ತಾ ಇದ್ದಾರೆ ಅಂತ ವಿರಾಜಪೇಟೆ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊಡಗಿನ ಕುಶಾಲನಗರ, ಪೊನ್ನಂಪೇಟೆ ಇತರ ನಗರಗಳು 10 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆಯನ್ನ ಕಂಡರೂ ವಿರಾಜಪೇಟೆ ನಗರ ಹಿಂದುಳಿದಿತ್ತು. ಇದೀಗ ಶಾಸಕರು ಚುನಾವಣೆ ಮುಂಚೆ ಈ ನಗರವನ್ನ ಸುಂದರ ನಗರ ಮಾಡುವ ಸಂಕಲ್ಪವನ್ನು ಹೊಂದಿದ್ದು, ಅದರಂತೆಯೇ ಚುನಾಯಿತರಾದ ಬಳಿಕ ಅವರ ಆಶಯದಂತೆ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಐತಿಹಾಸಿಕ ಗೌರಿಕೆರೆ, ಛತ್ರಕೆರೆ ಅಭಿವೃದ್ಧಿಯಾಗ್ತಾ ಇದೆ. ವಿರಾಜಪೇಟೆ ನಗರ ವಿಸ್ತರಣೆ ಆಗ್ತಾ ಇದ್ದು, ಗ್ರಾಮಾಂತರ ಪ್ರದೇಶದ ಭಾಗಗಳಿಗೆ ಸಮಗ್ರ ಕುಡಿಯೋ ನೀರಿನ ಅಗತ್ಯಕ್ಕೆ ತಕ್ಕ ಕೆಲಸ ಆಗ್ತಾ ಇದೆ. ಹೀಗೆ ಅನೇಕ ಕೆಲಸ ಕಾರ್ಯಗಳು ನಡೀತಾ ಇದೆ ಎಂದು ಮಾದಂಡ ತಿಮ್ಮಯ್ಯ ತಿಳಿಸಿದರು. ನಾವು ಬಹಳಷ್ಟು ಇನ್ಫಾರ್ಮೇಟಿವ್ ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಅದೇ ತರ ಇವತ್ತು ನಾವು ನಿಮ್ಮ ಮುಂದೆ ಬಂದು ಏನೇನು ಕೆಲಸ ಕಾರ್ಯಗಳು ನಮ್ಮ ಮಾನ್ಯ ಶಾಸಕರಾದ ಎಸ್ ಪೊನ್ನಣ್ಣನವರು ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ದೇಶಮ್ಮ ಕಾಳಪ್ಪನವರು ಅವರ ಒಂದು ಲೀಡರ್ಶಿಪ್ ಅಲ್ಲಿ ಏನೇನು ಕೆಲಸಗಳಾಗ್ತಿದೆ ಅಂತ ನಾನು ನಿಮಗೆ ಒಂದು ಚಿಕ್ಕದಾಗಿ ಒಂದು ಬ್ರೀಫ್ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆಂತಂದ್ರೆ ಒಂದು ವಿಚಾರ ನಾನು ಇದರಲ್ಲಿ ಒಂದು ಮುಖ್ಯವಾಗಿ ಇದರ ಬಗ್ಗೆ ಹೇಳೋ ಮುಂಚೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿರಾಜಪೇಟೆಯಲ್ಲಿ ಬಹಳಷ್ಟು, ಇನ್ಫ್ಯಾಕ್ಟ್ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೊಡಗಲ್ಲಿ ವಿರಾಜಪೇಟೆ ಒಂದು ಬಹಳಷ್ಟು ಮುಖ್ಯವಾದ ಒಂದು ನಗರವಾಗಿತ್ತು ಮಡಿಕೇರಿ ಆದ ನಂತರ. ಆದ್ರೆ ಇವಾಗ ಆಲ್ಮೋಸ್ಟ್ ಒಂದು 5-6 ವರ್ಷದ ಅಥವಾ ಒಂದು 10 ವರ್ಷದ ಹಿಂದೆಯಿಂದ ಆಲ್ಮೋಸ್ಟ್ ನಾವು ಇವಾಗ ಕುಶಾಲನಗರ ನಮಗಿಂತ ಚೆನ್ನಾಗಿ ಬೆಳೀತಾ ಇದೆ, ಇನ್ಫ್ಯಾಕ್ಟ್ ಪೊನ್ನಂಪೇಟೆ ನಮಗಿಂತ ಚೆನ್ನಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ಬೇರೆ ಬೇರೆ ಕ್ಷೇತ್ರಗಳು ನಮ್ಮನ್ನ ಓವರ್ಟೇಕ್ ಮಾಡುವಾಗ ನಮ್ಮ ಇಲ್ಲಿ ಇರುವಂತಹ ವ್ಯಾಪಾರಸ್ಥರು ಹಾಗೂ ಬೇರೆ ಬೇರೆ ಇರುವಂತಹ ಸ್ಥಳೀಯರು ಇನ್ಫ್ಯಾಕ್ಟ್ ನಾವು ನಮ್ಮ ವಿರಾಜಪೇಟೆ ಬೆಳಿಬೇಕು ಅಂತ ಒಂದು ಬಹಳಷ್ಟು ಆಸೆ ಇರುವಂತಹ ಒಂದು ಜಾಗ ಇದು. ಸೊ ಹಾಗಾಗಿ
ನಾನು ಒಂದು ವಿಚಾರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ನಾಯಕರಾದಂತಹ ಮಾನ್ಯ ಶಾಸಕರು ಎಸ್ ಅವರು ಗೆಲ್ಲೋ ಮುಂಚೆನೆ ಅವರ ಮ್ಯಾನಿಫೆಸ್ಟೋ ಅಲ್ಲಿ ನಮ್ಮ ವಿರಾಜಪೇಟೆ ನಗರವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಆಸೆಯಿಂದ ಅವರು ಇಲ್ಲಿ ಚುನಾವಣೆಗೆ ನಿಂತರು. ಅದೇ ತರ ನಮ್ಮ ವಿರಾಜಪೇಟೆ ನಗರದಲ್ಲೂ ಇನ್ಫ್ಯಾಕ್ಟ್ ಒಳ್ಳೆಯ ಸಪೋರ್ಟ್ ಮಾಡಿ 2,000ಕ್ಕಿಂತ ಹೆಚ್ಚು ಮತಗಳನ್ನ ಕೊಟ್ಟು ಲೀಡ್ ಕೊಟ್ಟು ಇನ್ಫ್ಯಾಕ್ಟ್ ಅವರನ್ನ ಆರಿಸಿದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಜನತೆ, ಇನ್ಫ್ಯಾಕ್ಟ್ ಜನರು. ಸೊ ಎಲ್ಲರಿಗೂ ಇನ್ಫ್ಯಾಕ್ಟ್ ನನ್ನ ಈ ಒಂದು ಮುಖಾಂತರ ನಾನು ಧನ್ಯವಾದ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ಕೆಇ ಹಮೀದ್ ಮತ್ತು ಸಿಎಂ ದಿನೇಶ್, ಪ್ರಧಾನ ಕಾರ್ಯದರ್ಶಿ ಶಶಿಧರನ್ ಮತ್ತು ಸಂಘಟನಾ ಕಾರ್ಯದರ್ಶಿ ಶಾನ್ ಪಾಲ್ಗೊಂಡಿದ್ದರು. ಸುಂಟಿಕೊಪ್ಪದ ಗದ್ದೆಹಳ್ಳ ಯಾಂಬಿಟಿ ಯುನೈಟೆಡ್ FC ವತಿಯಿಂದ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ 23ರಿಂದ 26ರವರೆಗೆ ಅಖಿಲ ಭಾರತ 5+2 ಹೊನಲು ಬೆಳಕಿನ ಕಾಲ್ಚೆಂಡು ಪಂದ್ಯಾವಳಿ ನಡೆಯಲಿದೆ ಎಂದು ಯಾಂಬಿಟಿ ಯುನೈಟೆಡ್ FCಯ ಸದಸ್ಯ SA ಸತ್ತಾರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗದ್ದೆಹಳ್ಳದ ಸೈಟ್ ಗ್ರೌಂಡ್ನಲ್ಲಿ 4 ದಿನಗಳ ಕಾಲ ನಡೆಯಲಿರುವ 7ನೇ ವರ್ಷದ ಪಂದ್ಯಾವಳಿಗೆ ಜನವರಿ 23ರಂದು ಸಂಜೆ 3 ಗಂಟೆಗೆ ಚಾಲನೆ ದೊರೆಯಲಿದೆ ಎಂದರು. ಪಂದ್ಯಾವಳಿಯ ಪ್ರಥಮ ವಿಜೇತರಿಗೆ ₹1,01,000, ದ್ವಿತೀಯ ₹50,005 ನಗದು ಮತ್ತು ಬೇಟೆ ಮರದ ಆಕರ್ಷಕ ಟ್ರೋಫಿಯನ್ನು ನೀಡಲಾಗುತ್ತೆ. ಅಲ್ಲದೆ ಅತ್ಯುತ್ತಮ ಶಿಸ್ತುಭರಿತ ತಂಡ, ಅತ್ಯುತ್ತಮ ಆಟಗಾರ, ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರ, ಉತ್ತಮ ರಕ್ಷಕ ಆಟಗಾರ, ಅತ್ಯುತ್ತಮ ಗೋಲಿ, ಪ್ರತಿ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಬಹುಮಾನವನ್ನು ನೀಡಲಾಗುತ್ತೆ ಎಂದರು. ಅಂದಿನ ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಸಭೆಯ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಗುವುದೆಂದು ಮಾಹಿತಿಯನ್ನು ನೀಡಿದರು. ಗೋಷ್ಠಿಯಲ್ಲಿ ಉಸ್ತುವಾರಿ MA ನೌಫಲ್, ಅಧ್ಯಕ್ಷ MA ರಶೀದ್, ಸದಸ್ಯರು ಪಾಲ್ಗೊಂಡಿದ್ದರು. 6 ವರ್ಷ ನಡೆಸಿರ್ತಕ್ಕಂಥ ಈ ಒಂದು ಕಾಲ್ಚೆಂಡು ಪಂದ್ಯಾಟ ಇದುವರೆಗೂ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದೆ. ನಾನು ಮೊದಲನೇದಾಗಿ ಈ ಒಂದು ವಿಷಯ ಪ್ರಸ್ತಾಪನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯದ ಕಾಶ್ಮೀರ ಎಂದು ಹೆಸರು ಪಡೆದಿರ್ತಕ್ಕಂಥ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಶುಚಿತ್ವವನ್ನು ಕಾಪಾಡಿ ಮೊಟ್ಟ ಮೊದಲನೇ ಬಾರಿಗೆ ಅತ್ಯುನ್ನತವಾದ ಒಂದು ಗೌರವವನ್ನು ತಂದುಕೊಟ್ಟಿರ್ತಕ್ಕಂತಹ ಮಡಿಕೇರಿ ಪೌರ ಕಾರ್ಮಿಕರಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂತಂದರೆ ನಮ್ಮ ನಾಡಿಗೆ ಉತ್ತಮವಾದ ಒಂದು ಸಾಧನೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಯಾಂಬಿಟಿ ಯುನೈಟೆಡ್ FC ಆಯೋಜಿಸುತ್ತಿರತಕ್ಕಂತಹ 7ನೇ ವರ್ಷದ ಹೊನಲು ಬೆಳಕಿನ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಂತರ್ಗೌಡ ಸರ್ ಅವರು ಆಗಮಿಸಲಿದ್ದಾರೆ. ಹಾಗೆಯೇ ಯಾಂಬಿಟಿ ಯುನೈಟೆಡ್ FC ಗದ್ದೆಹಳ್ಳ ಆಯೋಜಿಸಿರುವ ಸತತ 4 ದಿನಗಳ ಕಾಲ ಹೊನಲು ಬೆಳಕಿನ ಕ್ರೀಡಾಕೂಟ ಮೊದಲನೇ ದಿನ 20, 23 ಹಾಗೂ 24, 25, 26 ಈ 4 ದಿನಗಳ ನಿರಂತರ ಒಂದು ಲೆಕ್ಕದಲ್ಲಿ ನಮಗೆಲ್ಲರೂ ಒಂದು ನಾಡ ಹಬ್ಬ ಇದು. ತಮಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷ ನಡೆಸಿದಂತಹ ಯಾಂಬಿಟಿ ಯುನೈಟೆಡ್ FC ಆಯೋಜಿಸಿದಂತಹ ಕ್ರೀಡಾಕೂಟ ಭಾರಿ ಒಂದು ಇತಿಹಾಸವನ್ನು ಕಂಡಿದೆ. ಅದೇ ರೀತಿ ಈ ಬಾರಿ ಕೂಡ ವಿಭಿನ್ನ ರೀತಿಯಲ್ಲಿ, ವಿಭಿನ್ನ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಪರದೆಯ ಮೂಲಕ ನಾವೀಗ ಕ್ರಿಕೆಟ್ ಮ್ಯಾಚ್ ಎಲ್ಲ ನೀವು ನೋಡಿರ್ಬೋದು, ಒಂದು DRS ಅಂತ ಬರ್ತಾರೆ, ಮುಂದಿನ ಒಂದು 3ನೇ ಕ್ಯಾಪ್ಟನ್ ಅಂತೇಳಿ 3ನೇ ಒಂದು ಇದರಲ್ಲಿ ನಮಗೆ DRS ಯಾರು ತಗೊಳ್ತಾರೆ, ಫೌಲ್ ಆಗಿದೆಯಾ ಇಲ್ವಾ ಅಂತೇಳಿ ಆ ಥರದ ಒಂದು ವಿಭಿನ್ನ ರೀತಿಯ ಒಂದೊಂದು ಪರದೆಯನ್ನು ಕೂಡ ನಾವು ಅಳವಡಿಸಲಿಕ್ಕೆ ಈ ಒಂದು ಸಂಸ್ಥೆ ಒಂದು ಮುಂದಾಗಿದೆ. ಹಾಗೆ ಅದೇ ರೀತಿ ಪ್ರಥಮ ಬಹುಮಾನವಾಗಿ ₹1,00,000, 2ನೇ ಬಹುಮಾನವಾಗಿ 50,000, 3ನೇ ಬಹುಮಾನವಾಗಿ ಹೀಗೆ ಆಕರ್ಷಕ ಟ್ರೋಫಿ ಹಾಗೂ ಮುಂತಾದ ಉತ್ತಮ ಆಟಗಾರ, ಉತ್ತಮ ಗೋಲ್ ಕೀಪರ್, ಹೀಗೆ ಮುಂತಾದ ರೀತಿಯಲ್ಲಿ ಹಲವಾರು ಬಹುಮಾನಗಳನ್ನು ಕೂಡ ನಮ್ಮ ಈ ಯಾಂಬಿಟಿ ಯುನೈಟೆಡ್ FC ಆಯೋಜನೆ ಮಾಡಿದೆ. ಹಾಗೆಯೇ ಅಯ್ಯಂಗೇರಿಯ ಕಲಾಂ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಫೆಬ್ರವರಿ 25ರಿಂದ 27ರವರೆಗೆ ಅಯ್ಯಂಗೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ಕ್ಲಬ್ನ ಅಧ್ಯಕ್ಷ PM ಅಬ್ದುಲ್ ರಶೀದ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಯ್ಯಂಗೇರಿ ಕೊಲಂಬೋ ಮೈದಾನದಲ್ಲಿ 3 ದಿನಗಳ ಕಾಲ ನಡೆಯಲಿರುವ 9ನೇ ವರ್ಷದ ಪಂದ್ಯಾವಳಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮಾದರಿಯಲ್ಲಿ ನಡೆಯಲಿದೆ ಎಂದರು. ಪ್ರಥಮ ವಿಜೇತರಿಗೆ 51,555 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ವಿಜೇತರಿಗೆ 27,000 ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುತ್ತೆ. ಜನವರಿ 19ರಂದು ನಾಪೋಕ್ಲುವಿನ ಬೆಕಾಚಿ ಹೋಟೆಲ್ನಲ್ಲಿ ಆಟಗಾರರ ಬೆಟ್ಟಿಂಗ್ ಪ್ರಕ್ರಿಯೆ ನಡೆಯಲಿದೆ ಎಂದರು. ಸಣ್ಣ ಪುಲಿಕೋಟು, ಅಯ್ಯಂಗೇರಿ ಮತ್ತು ದೊಡ್ಡ ಪುಲಿಕೋಟು ಗ್ರಾಮಗಳ ಕ್ರೀಡಾಪಟುಗಳು ಸೇರಿದಂತೆ ಸುಮಾರು 170ಕ್ಕೂ ಹೆಚ್ಚು ಆಟಗಾರರು ನೋಂದಾವಣೆ ಮಾಡಿಕೊಂಡಿದ್ದಾರೆಂದು ಅಬ್ದುಲ್ ಮಾಹಿತಿಯನ್ನು ನೀಡಿದರು. ಜನವರಿ 28ರಂದು ಇದೇ ತಂಡಗಳ ನಡುವೆ ವಾಲಿಬಾಲ್ ಮತ್ತು ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದ್ದು, ಪ್ರಥಮ ವಿಜೇತರಿಗೆ 15,000 ನಗದು ಮತ್ತು ಟ್ರೋಫಿ, ದ್ವಿತೀಯ ವಿಜೇತ ತಂಡಕ್ಕೆ
10,000 ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುತ್ತೆ ಎಂದರು. ಸದಸ್ಯ ಪೆಬ್ಬಟ್ಟಿರ ಯತೀಶ್ ಮಾತನಾಡಿ, ಎಲ್ಲ ಜನಾಂಗವನ್ನು ಒಗ್ಗೂಡಿಸುವ ಸಲುವಾಗಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ನಾವು ಮೊದಲನೇದಾಗಿ ನಮ್ಮ ಸಣ್ಣಪುಲಿಕೋಟು ಮತ್ತು ಅಯ್ಯಂಗೇರಿ ಮತ್ತು ದೊಡ್ಡಪುಲಿಕೋಟು ವ್ಯಾಪ್ತಿಗಳಲ್ಲಿ ಎಲ್ಲರೂ ಯುವಕರನ್ನು ಒಗ್ಗೂಡಿಸಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಒಂದು ಪ್ರೀಮಿಯರ್ ಲೀಗ್ ನಾವು ನೋಡ್ಕೊಳ್ತಾ ಇದ್ದೀವಿ. ಈ ಒಂದು ಕ್ರಿಕೆಟ್ ಪಂದ್ಯಾಟವು ಫೆಬ್ರವರಿ ತಿಂಗಳ 25, 26 ಮತ್ತು 27ನೇ ತಾರೀಕಿನಂದು ಅಯ್ಯಂಗೇರಿ ಗ್ರಾಮದಲ್ಲಿರುವಂತಹ ಕೊಳಂಬೋ ಕ್ರಿಕೆಟ್ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಒಂದು ಪಂದ್ಯಾಟದಲ್ಲಿ ಸುಮಾರು ಸಣ್ಣಪುಲಿಕೋಟು ಮತ್ತು ದೊಡ್ಡಪುಲಿಕೋಟು ಮತ್ತು ಅಯ್ಯಂಗೇರಿ ವ್ಯಾಪ್ತಿಯ 9 ತಂಡಗಳು ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಲಿದ್ದಾರೆ. ರಾಯಲ್ ಸ್ಟ್ರೈಕರ್ಸ್, ಯುನೈಟೆಡ್ ಬಕ್ಕಾ, ಕೋಬ್ರಾ, ಬ್ಲ್ಯಾಕ್ ಕ್ಯಾಪ್ಸ್, ಫೈಟಿಂಗ್ ಬ್ರದರ್ಸ್, ಸೂಪರ್ 6 ಮತ್ತು ARM ಸ್ಟ್ರಾಂಗ್ಸ್, ಟೈಗರ್ ಸ್ಟ್ರೈಕರ್ಸ್, ಸೂಪರ್ 6 9 ತಂಡಗಳು ಭಾಗವಹಿಸಲಿದ್ದಾರೆ. ಕಳೆದ ವರ್ಷ ನಡೆದ ಪಂದ್ಯಾಟದಲ್ಲಿ ARM ತಂಡ ಚಾಂಪಿಯನ್ ಆಗಿದ್ದು, ರನ್ನರ್ ತಂಡಕ್ಕೆ ಕೋಬ್ರಾ ತಂಡವು ರನ್ನರ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ವರ್ಷ ಅಯ್ಯಂಗೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು 51,555 ರೂಪಾಯಿ, ಹಾಗೆ ದ್ವಿತೀಯ ಸ್ಥಾನವನ್ನು ಪಡೆದ ತಂಡಕ್ಕೆ 27,000 ರೂಪಾಯಿಯನ್ನು ನಾವು ಪ್ರಥಮ ಮತ್ತು ದ್ವಿತೀಯ ನಗದು ಹಾಗೂ ತೃತೀಯ ಮತ್ತು ಟ್ರೋಫಿಯನ್ನು ನೀಡಲು ನಾವು ತೀರ್ಮಾನಿಸಲಾಗಿದೆ.